ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡ್ತಾ ಹೋಗೋಣ. ಹಾಗೆ ಇವತ್ತಿನ ಡೇಟು 13/2/2025. ಇವತ್ತು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ನಿಮಗೇನು ಅನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಫಸ್ಟು ನಾವು ಈರುಳ್ಳಿನ ನೋಡ್ತಾ ಹೋಗೋಣ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ 19 ರೂಪಾಯಿ ಕೆಜಿ ಇದೆ, 19 ರುಪೀಸ್ ಕೆಜಿ. ಇದು 1 ಕ್ವಿಂಟಲ್ಗೆ 1900 ರೂಪಾಯಿ ಆಗುತ್ತೆ, 1900 ರುಪೀಸ್ಗೆ ಸಿಗುತ್ತೆ. ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ 18 ರೂಪಾಯಿ ಕೆಜಿ ಇದೆ, ಇದು 1 ಕ್ವಿಂಟಲ್ಗೆ 1800 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 22 ರೂಪಾಯಿ ಪರ್ ಕೆ ಜಿ ಇದೆ, 22 ರುಪೀಸ್. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ, 2200 ರೂಪಾಯಿಗೆ ಸಿಗ್ತಿದೆ. ಸೊ ನೆಕ್ಸ್ಟ್ ನೋಡ್ತಿರುವಂತಹ ಈರುಳ್ಳಿಗೆ 20 ರೂಪಾಯಿ ಕೆ ಜಿ ಇದೆ, 20 ರುಪೀಸ್. ಇದು 1 ಕ್ವಿಂಟಲ್ಗೆ 2000 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ, 2000 ರೂಪಾಯಿಗೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 26 ರೂಪಾಯಿ ಕೆ ಜಿ ಇದೆ, 26. ಇದು 1 ಕ್ವಿಂಟಲ್ಗೆ 2600 ರುಪೀಸ್ಗೆ ನಿಮಗೆ ಇದು ಸಿಗ್ತಿದೆ, 2600 ರೂಪಾಯಿಗೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 28 ರೂಪಾಯಿ ಕೆ ಜಿ ಇದೆ, 28. ಇದು 1 ಕ್ವಿಂಟಲ್ಗೆ 2820 ರುಪೀಸ್ಗೆ ಸಿಗ್ತಾ ಇದೆ. ಇದು ನಿಮಗೆ 29 ರೂಪಾಯಿ ಕೆ ಜಿ ಇದೆ, 29. ಇದು 1 ಕ್ವಿಂಟಲ್ಗೆ 2900 ರುಪೀಸ್ಗೆ ಸಿಗ್ತಾ ಇದೆ, 2900 ರೂಪಾಯಿಗೆ. ಸೊ ನೆಕ್ಸ್ಟು ನೋಡ್ತಿರುವಂಥ ಈರುಳ್ಳಿಗೆ 28 ರೂಪಾಯಿ ಕೆ ಜಿ ಇದೆ, 28. ಇದು 1 ಕ್ವಿಂಟಲ್ಗೆ 2800 ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 30 ರೂಪಾಯಿ ಕೆ ಜಿ ಇದೆ, 30 ರುಪೀಸ್. ಇದು 1 ಕ್ವಿಂಟಲ್ಗೆ 3000 ರುಪೀಸ್ಗೆ ಸಿಗ್ತಾ ಇದೆ, 3000 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 16 ರೂಪಾಯಿ ಕೆ ಜಿ ಇದೆ, ಇದು 1 ಕ್ವಿಂಟಲ್ಗೆ 1600 ರೂಪಾಯಿಗೆ ಸಿಗ್ತಾ ಇದೆ, 1600 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಈ ಈರುಳ್ಳಿಗೆ 32 ರೂಪಾಯಿ ಕೆ ಜಿ ಇದೆ, 32. ಇದು 1 ಕ್ವಿಂಟಲ್ಗೆ 2340 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 33 ರೂಪಾಯಿ ಕೆ ಜಿ ಇದೆ, 33 ರುಪೀಸು. ಇದು 1 ಕ್ವಿಂಟಲ್ಗೆ 3320 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೋಡ್ತಿರುವಂಥ ಈರುಳ್ಳಿಗೆ 36 ರೂಪಾಯಿ ಕೆ ಜಿ ಇದೆ, 36 ರುಪೀಸು. ಇದು 1 ಕ್ವಿಂಟಲ್ಗೆ 3600 ರುಪೀಸ್ಗೆ ಸಿಗ್ತಾ ಇದೆ, 3600 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ಈ ಈರುಳ್ಳಿಗೆ 34 ರೂಪಾಯಿ ಕೆ ಜಿ ಇದೆ, 34. ಇದು 1 ಕ್ವಿಂಟಲ್ಗೆ 3400 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 33 ರೂಪಾಯಿ ಕೆ ಜಿ ಇದೆ, ಇದು 1 ಕ್ವಿಂಟಲ್ಗೆ 3300 ರೂಪಾಯಿಗೆ ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 34 ರೂಪಾಯಿ ಕೆ ಜಿ ಇದೆ, 34 ರುಪೀಸ್ ಕೆ ಜಿ ಇದೆ. ಇದು 1 ಕ್ವಿಂಟಲ್ಗೆ 3400 ರುಪೀಸ್ಗೆ ಸಿಗ್ತಾ ಇದೆ, 3400 ರೂಪಾಯಿಗೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 31 ರೂಪಾಯಿ ಕೆ ಜಿ ಇದೆ, 31 ರುಪೀಸ್. ಇದು 1 ಕ್ವಿಂಟಲ್ಗೆ 3100 ರುಪೀಸ್ಗೆ ಸಿಗ್ತಾ ಇದೆ, 3100 ರೂಪಾಯಿಗೆ. ಇಲ್ಲಿವರೆಗೂ ನಾವು ಈರುಳ್ಳಿ ಬೆಲೆ ಹೇಗಿದೆ ಅಂತ ಹೇಳಿ ನೋಡ್ತಾ ಬಂದ್ವಿ. ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವಾಗ ನಾವು ಬೆಳ್ಳುಳ್ಳಿ ನೋಡೋಣ. ಇದು 1 ಕೆ ಜಿಗೆ ನಿಮಗೆ 110 ರೂಪಾಯಿಗೆ ಸಿಗ್ತಾ ಇದೆ, 110 ರುಪೀಸ್ಗೆ ಸಿಗ್ತಾ ಇದೆ. ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 90 ರೂಪಾಯಿ ಕೆ ಜಿ ಇದೆ, 90 ರುಪೀಸು ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ. ಇವಾಗ ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 75 ರುಪೀಸ್ ಕೆ ಜಿ ಇದೆ, 75 ರೂಪಾಯಿ ಕೆ ಜಿಗೆ ನಿಮಗಿದು ಸಿಗ್ತಾ ಇದೆ. ಬೆಳ್ಳುಳ್ಳಿ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಥವಾ ಹೇಗೆ ಏನು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇಲ್ಲಿವರೆಗೂ ನಾವು ಬೆಳ್ಳುಳ್ಳಿ ರೇಟು ಹೇಗಿದೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ. ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇದು 1 ಕೆ ಜಿಗೆ 17 ರುಪೀಸ್ ಸಿಗ್ತಾ ಇದೆ, ಇದು 1 ಕ್ವಿಂಟಲ್ಗೆ 1700ಗೆ ನಿಮಗಿದು ಸಿಗ್ತಾ ಇದೆ. ಸೊ ನೆಕ್ಸ್ಟು ನೋಡ್ತಿರುವಂತಹ ಆಲೂಗಡ್ಡೆಗೆ 18 ರೂಪಾಯಿ ಕೆ ಜಿ ಇದೆ, ಇದು 1 ಕ್ವಿಂಟಲ್ಗೆ 1800 ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 19 ರೂಪಾಯಿ ಕೆ ಜಿ ಇದೆ, 19 ರುಪೀಸು. ಇದು 1 ಕ್ವಿಂಟಲ್ಗೆ 1900 ರುಪೀಸ್ಗೆ ಸಿಗ್ತಾ ಇದೆ. ನೆಕ್ಸ್ಟು 18 ರೂಪಾಯಿ ಕೆ ಜಿ ಇದೆ, ಇದು 1 ಕ್ವಿಂಟಲ್ಗೆ ನಿಮಗೆ 1800 ರೂಪಾಯಿಗೆ ಸಿಗುತ್ತೆ, 1800 ರುಪೀಸು. ಇಲ್ಲಿವರೆಗೂ ನಾವು ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಇದ್ರದ್ದೆಲ್ಲ ರೇಟನ್ನು ನೋಡ್ಕೊಂಡು ಬಂದ್ವಿ. ಇವಾಗ ನಾವು ಶುಂಠಿನ ನೋಡ್ತಾ ಹೋಗೋಣ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತಿಗೆ ಎಷ್ಟಿದೆ ಅಂತ ಹೇಳಿ. ಇದು ನಿಮಗೆ 22 ರುಪೀಸು ಪರ್ ಕೆ ಜಿ ಸಿಗ್ತಾ ಇದೆ. ಇದು 1 ಕ್ವಿಂಟಲ್ಗೆ 2200 ರುಪೀಸ್ಗೆ ಸಿಗ್ತಾ ಇದೆ, 2200 ರೂಪಾಯಿಗೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಶುಂಠಿಗೆ 22 ರೂಪಾಯಿ ಕೆ ಜಿ ಇದೆ, ಇದು ಕೂಡ ನಿಮಗೆ 1 ಕ್ವಿಂಟಲ್ಗೆ 2200 ರುಪೀಸ್ಗೆ ಸಿಗ್ತಾ ಇದೆ, 2200 ರೂಪಾಯಿಗೆ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಶುಂಠಿಗೆ 28 ರೂಪಾಯಿ ಕೆ ಜಿ ಇದೆ, 28 ರುಪೀಸ್. ಇದು 1 ಕ್ವಿಂಟಲ್ಗೆ 2800 ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ, ನೋಡಿದ್ರಲ್ವಾ.
ಇಲ್ಲಿವರೆಗೂ ನಾವು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ಕೊಂಡು ಬಂದ್ವಿ. ಇವತ್ತಿನ ಅರೈವಲ್ಸ್ನ ನೋಡ್ತಾ ಹೋಗೋಣ. ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ ಇದು. ಇವಾಗ ನಾವು ಯಶವಂತಪುರಕ್ಕೆ ಬಂದಿರುವ ಅರೈವಲ್ಸ್ನ ನೋಡೋದಾದರೆ ಆನಿಯನ್ನು 30,744 ಬ್ಯಾಗ್ಸ್ ಬಂದಿದೆ. ಪೊಟ್ಯಾಟೊ 15,922 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ಕು 7,142 ಬ್ಯಾಗ್ಸ್ ಬಂದಿದೆ. ಹಾಗೆ ಜಿಂಜರು 399 ಬ್ಯಾಗ್ಸ್ ಬಂದಿದೆ. ನೋಡಿದ್ರಲ್ವಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.